ನಮಸ್ಕಾರ. ಮುಖ್ಯಾಂಶಗಳು. ತ್ವರಿತ ನ್ಯಾಯದಾನ ಪ್ರಕ್ರಿಯೆ, ತಂತ್ರಜ್ಞಾನ ಬಳಕೆ ಹೆಚ್ಚಳಕ್ಕೆ ಆದ್ಯತೆ ಅಗತ್ಯ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ಕೋವಿಡ್-19 ಲಸಿಕೆ ಅಭಿಯಾನದಲ್ಲಿ ಭಾರತದ ಗಣನೀಯ ಸಾಧನೆ. ಜನರು ಸ್ವಯಂ ಪ್ರೇರಣೆಯಿಂದ ಚುಚ್ಚುಮದ್ದು ಪಡೆಯುವುದು ಅವಶ್ಯ. ಡಿವಿ ಸದಾನಂದಗೌಡ. ರಾಜ್ಯದ ಎಲ್ಲ ಶಾಲೆಗಳಲ್ಲೂ ಅಟಲ್ ಟಿಂಕರಿಂಗ್ ಲ್ಯಾಬ್ ಸ್ಥಾಪನೆ. ಮಕ್ಕಳಲ್ಲಿ ಆವಿಷ್ಕಾರ, ವೈಜ್ಞಾನಿಕ ಮನೋಭಾವ ವೃದ್ಧಿಗೆ ಸಹಕಾರಿ. ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ. ಅಹಮದಾಬಾದ್ ಟೆಸ್ಟ್ ಕ್ರಿಕೆಟ್ ಕೊನೆಯ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ ಇನ್ನಿಂಗ್ಸ್ 25 ರನ್ಗಳ ಗೆಲುವು. 3-1 ಅಂತರದಲ್ಲಿ ಸರಣಿ ಕೈವಶ. ವಾರ್ತೆಗಳ ವಿವರ. ತ್ವರಿತವಾಗಿ ನ್ಯಾಯದಾನ ಮಾಡಲು ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ತಂತ್ರಜ್ಞಾನದ ಬಳಕೆ ಹೆಚ್ಚಳವಾಗಬೇಕು ಎಂದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಪ್ರತಿಪಾದಿಸಿದ್ದಾರೆ. ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ಇಂದು ಆಯೋಜಿಸಲಾಗಿದ್ದ ನ್ಯಾಯಾಂಗ ಅಕಾಡೆಮಿ ನಿರ್ದೇಶಕರ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ದೇಶದ 18,000ಕ್ಕೂ ಅಧಿಕ ನ್ಯಾಯಾಲಯಗಳನ್ನು ಕಂಪ್ಯೂಟರೀಕರಣಗೊಳಿಸಲಾಗಿದೆ. ಇದರಿಂದ ಶೀಘ್ರ ನ್ಯಾಯದಾನಕ್ಕೆ ಅನುಕೂಲವಾಗಲಿದೆ. ನ್ಯಾಯಾಂಗ ಕ್ಷೇತ್ರದಲ್ಲಿ ತಂತ್ರಜ್ಞಾನವನ್ನು ಮತ್ತಷ್ಟು ಸುಧಾರಣೆಗೊಳಿಸುವುದು ಅತ್ಯಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ನ್ಯಾಯಾಂಗ ಅಕಾಡೆಮಿಗಳು ಚಿಂತನೆ ನಡೆಸಬೇಕಿದೆ ಎಂದರು. ದೇಶದ ಎಲ್ಲ ನ್ಯಾಯಾಂಗ ಅಕಾಡೆಮಿಗಳು ಸೇರಿ ನ್ಯಾಯದಾನ ಪ್ರಕ್ರಿಯೆ ಕುರಿತು ಚರ್ಚಿಸಲು ಇದೇ ಮೊದಲ ಬಾರಿ ಒಂದೆಡೆ ಸೇರಿರುವುದು ಶ್ಲಾಘನೀಯ. ಈ ರೀತಿಯ ಪ್ರಯತ್ನಗಳನ್ನು ನಿರಂತರವಾಗಿ ಕೈಗೊಳ್ಳಬೇಕು. ಭಾಷೆಯ ಅಡೆತಡೆಯಿಂದ ನಾಗರಿಕರಿಗೆ ತಮ್ಮದೇ ಪ್ರಕರಣದ ವಾದವಿವಾದಗಳನ್ನು ಅರ್ಥೈಸಿಕೊಳ್ಳಲು ಕಷ್ಟವಾಗುತ್ತದೆ. ಸರ್ವೋಚ್ಚ ನ್ಯಾಯಾಲಯ ಈಗ ತಾನು ನೀಡುವ ತೀರ್ಪುಗಳನ್ನು ದೇಶದ 9 ಸ್ಥಳೀಯ ಭಾಷೆಗಳಿಗೆ ಅನುವಾದ ಮಾಡಿ ನೀಡುತ್ತಿದೆ. ಇದೇ ಮಾದರಿಯನ್ನು ಪ್ರತಿ ರಾಜ್ಯದ ಉಚ್ಚ ನ್ಯಾಯಾಲಯಗಳು ಅನುಸರಿಸಬೇಕು. ಆಯಾ ರಾಜ್ಯದ ಸ್ಥಳೀಯ ಭಾಷೆಯಲ್ಲಿ ನ್ಯಾಯಾಲಯದ ತೀರ್ಪು ಲಭ್ಯವಾಗುವಂತೆ ಮಾಡಿದಾಗ ಐತಿಹಾಸಿಕ ಸಾಧನೆ ಮಾಡಿದಂತಾಗುತ್ತದೆ ಎಂದು ತಿಳಿಸಿದರು. ಕೇವಲ ವಿವಾದ ಬಗೆಹರಿಸುವುದಷ್ಟೇ ನ್ಯಾಯಾಲಯಗಳ ಕೆಲಸವಲ್ಲ, ಬದಲಿಗೆ ನ್ಯಾಯದ ರಕ್ಷಣೆ ಮಾಡಬೇಕು. ನ್ಯಾಯದಾನ ವಿಳಂಬವಾಗಬಾರದು. ಈ ನಿಟ್ಟಿನಲ್ಲಿ ನೂತನ ಆವಿಷ್ಕಾರಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. ಕೋವಿಡ್-19 ಸಾಂಕ್ರಾಮಿಕದ ಅವಧಿಯಲ್ಲಿ ಅಂತರ್ಜಾಲದ ಮೂಲಕ ನ್ಯಾಯ ಪ್ರಕ್ರಿಯೆ ನಡೆಸಲಾಗಿತ್ತು. ಕ್ಯೂಆರ್ ಕೋಡ್ ಬಳಕೆ, ವಿಡಿಯೋ ಕಾನ್ಫರೆನ್ಸ್, ಈ ದೂರು ಸಲ್ಲಿಕೆಗೆ ಅವಕಾಶ ನೀಡಲಾಗಿತ್ತು. ಕ್ಲಿಷ್ಟಕರ ಸಮಯದಲ್ಲೂ ಸೇವೆ ಸಲ್ಲಿಸಿದ ನ್ಯಾಯಾಂಗ ವ್ಯವಸ್ಥೆಯ ಕಾರ್ಯ ಶ್ಲಾಘನೀಯ ಎಂದರು. साइमल्टेनियसली उपलब्ध व प्रकाशित कराएं ताकि हम न्याय व्यवस्था में एक बहुत ऐतिहासिक कदम हम आगे बढ़ करके एक इतिहास रच सकते हैं. ಪ್ರಕಾರ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಎಸ್ಎ ಬೋಬ್ಡೆ, ಕಾನೂನು ಜ್ಞಾನ ನೀಡುವ ಜೊತೆಗೆ ವ್ಯಕ್ತಿತ್ವ ಸರ್ವಾಂಗೀಣ ವಿಕಾಸಕ್ಕೂ ಕಾರಣವಾಗಬೇಕು. ಈ ನಿಟ್ಟಿನಲ್ಲಿ ನ್ಯಾಯಾಂಗ ಅಕಾಡೆಮಿಗಳು ಪ್ರಶಿಕ್ಷಣ ರೂಪಿಸುವುದು ಅಗತ್ಯವಾಗಿದೆ ಎಂದರು. ಮೂಲಭೂತ ಪರಿವರ್ತನ कर हम सिविलवाद से जनहित याचिका तक पहुंच गए हैं. मेरे विचार में सभी अकादमियों में को विधि के ज्ञान के साथ साथ प्रशिक्षु न्यायाधीश के व्यक्तित्व के सर्वांगीण विकास पर भी ध्यान देने की आवश्यकता है. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಗುಜರಾತ್ನ ಕೇವಡಿಯಾದಲ್ಲಿ ಸೇನಾ ಮುಖ್ಯಸ್ಥರ ಸಂಯುಕ್ತ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸೇನಾ ಅಧಿಕಾರಿಗಳು ಮತ್ತು ರಕ್ಷಣಾ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದಾರೆ. ನಿನ್ನೆ ಸಮ್ಮೇಳನದಲ್ಲಿ ಭಾಗವಹಿಸಿದ್ದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಚೈನಾ ಭಾರತ ಗಡಿ ವಿವಾದದ ಸಂದರ್ಭದಲ್ಲಿ ತಾಳ್ಮೆ ಹಾಗೂ ಶೌರ್ಯ ಮೆರೆದ ಭಾರತೀಯ ಸೈನಿಕರ ಕ್ರಮಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದರು. ಪೂರ್ವ ಲದ್ದಾಖ್ ಗಡಿ ಘರ್ಷಣೆ ಸಂದರ್ಭದಲ್ಲಿ ದೇಶದ ಸೈನಿಕರು ಪ್ರದರ್ಶಿಸಿದ ಶೌರ್ಯ ಮತ್ತು ಸಂಯಮ ಚೈನಾ ಸೇನಾ ಮುಖಂಡರೊಂದಿಗೆ ಶಾಂತಿಯುತ ಮಾತುಕತೆ ನಡೆಸಲು ಹಾಗೂ ವಿವಾದ ಬಗೆಹರಿಸಲು ನೆರವಾಗಿದೆ ಎಂದರು. सम्मान व्यक्त किया. सैनिकों द्वारा ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಇಂದು ಕೋವಿಡ್-19 ಲಸಿಕೆ ಪಡೆದರು. ಬಳಿಕ ಅವರು ಕೋವಿಡ್ ಲಸಿಕಾ ಅಭಿಯಾನದಲ್ಲಿ ಭಾರತ ದಿಟ್ಟ ಹೆಜ್ಜೆ ಇಟ್ಟಿದ್ದು 120 ರಾಷ್ಟ್ರಗಳಿಗೆ ಈಗಾಗಲೇ ಔಷಧಿ ಪೂರೈಕೆ ಮಾಡಿದೆ. ದೇಶದ ವೈದ್ಯಕೀಯ ತಂಡ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಕೋವಿಡ್-19 ವಿರುದ್ಧದ ಹೋರಾಟದಲ್ಲಿ ಜನರು ಸ್ವಯಂ ಪ್ರೇರಿತವಾಗಿ ಪಾಲ್ಗೊಳ್ಳಬೇಕು. ರಾಜ್ಯದಲ್ಲಿ ಸಾಕಷ್ಟು ಲಸಿಕೆಯ ದಾಸ್ತಾನು ಇದ್ದು
ಸೋಮವಾರದಿಂದ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಲಸಿಕೆ ನೀಡಲಾಗುವುದು ಎಂದರು. ಔಷಧಿಯನ್ನು ಸರಬರಾಜು ಮಾಡಿದಂಥ ರಾಷ್ಟ್ರವಾಗಿ ಸುಮಾರು 120 ರಾಷ್ಟ್ರಗಳಿಗೆ ನಾವು ಸುದ್ದಿಗಾರರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಚಿವರು, ಸಿಡಿ ಹಗರಣದ ಪ್ರಕರಣವನ್ನು ಪಕ್ಷ ಗಂಭೀರವಾಗಿ ಪರಿಗಣಿಸಿದೆ. ಇದು ನೈತಿಕತೆಯ ಪ್ರಶ್ನೆ. ಸಾರ್ವಜನಿಕ ಜೀವನದಲ್ಲಿ ಇರುವವರು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಈ ಸಂಬಂಧ ಇತರ ಜನಪ್ರತಿನಿಧಿಗಳು ನ್ಯಾಯಾಲಯದ ಮೊರೆ ಹೋಗಿ ಗೊಂದಲ ಉಂಟುಮಾಡುವುದು ಸರಿಯಲ್ಲ ಎಂದರು. ಈ ಪ್ರಕರಣದ ಕುರಿತು ಕೇಂದ್ರ ನಾಯಕರಿಗೆ ಸಂಪೂರ್ಣ ಮಾಹಿತಿ ನೀಡಲಾಗಿದೆ. ತನಿಖೆ ಪ್ರಗತಿಯಲ್ಲಿದ್ದು ಸತ್ಯಾಂಶ ಹೊರ ಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಾವು ಮಂತ್ರಿಗಳು ಬಾಕಿಯವರೆಲ್ಲ ತನಿಖೆಯ ಸಂದರ್ಭದಲ್ಲಿ ತನಿಖೆಗೆ ಸಹಕಾರಿ ಆಗಬೇಕು ಹೊರತು ನಮ್ಮ ಹೇಳಿಕೆಗಳು ತನಿಖೆಗೆ ಎಲ್ಲಿಯೂ ಅಡ್ಡಿ ಆಗಬಾರ್ದು ಅಂತ ಹೇಳೋದು ನನ್ನ ಅನಿಸಿಕೆ. ಕೇರಳ ಇನ್ಚಾರ್ಜ್ ಕೂಡ ಪ್ರಕರಣಗಳು ರಾಜ್ಯದಲ್ಲಿ ಹೆಚ್ಚುತ್ತಲೇ ಇದೆ. ಇನ್ನೂ 6 ಜನ ಸಚಿವರು ಈಗಾಗಲೇ ಹೋಗಿ ಕೋರ್ಟ್ಗೆ ಹೋಗಿ ಸ್ಟೇ ತಗೊಳ್ಳುವಂತ. ಬೆಂಗಳೂರಿನ ಮಲ್ಲೇಶ್ವರ ಸರ್ಕಾರಿ ಶಾಲೆಯಲ್ಲಿ ಸ್ಥಾಪಿಸಲಾಗಿರುವ ಅಟಲ್ ಟಿಂಕರಿಂಗ್ ಲ್ಯಾಬ್ ಅನ್ನು ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ ಇಂದು ಉದ್ಘಾಟಿಸಿದರು. ಬಳಿಕ ಮಕ್ಕಳಲ್ಲಿ ಆವಿಷ್ಕಾರ ಹಾಗೂ ವೈಜ್ಞಾನಿಕ ಮನೋಭಾವ ಬೆಳೆಸಲು ಪ್ರತಿ ಶಾಲೆಯಲ್ಲೂ ಅಟಲ್ ಟಿಂಕರಿಂಗ್ ಲ್ಯಾಬ್ ಸ್ಥಾಪನೆ ಮಾಡಲಾಗುವುದು. ಪ್ರಧಾನಿ ನರೇಂದ್ರ ಮೋದಿ ಅವರ ವಿಶೇಷ ಪರಿಕಲ್ಪನೆಯನ್ನು ಅನುಷ್ಠಾನಗೊಳಿಸುವ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆಗಳ ಪರ್ವಕ್ಕೆ ಚಾಲನೆ ನೀಡಲಾಗಿದೆ. ಕಲಿಕೆ ಗುಣಮಟ್ಟ ಹೆಚ್ಚಿಸುವ, ಆವಿಷ್ಕಾರ ಮನೋಭಾವನೆ ಬೆಳೆಸುವ ಉದ್ದೇಶವನ್ನು ಈ ಯೋಜನೆ ಹೊಂದಿದೆ ಎಂದರು. ರಾಷ್ಟ್ರೀಯ ಶಿಕ್ಷಣ ನೀತಿ ಮೂಲಕ ಪ್ರಸ್ತುತ ಶೈಕ್ಷಣಿಕ ಚಿಂತನೆಯೇ ಬದಲಾಗಲಿದ್ದು, ಕಿರಿಯ ಹಾಗೂ ಪ್ರಾಥಮಿಕ ಹಂತದಿಂದಲೇ ಸುಧಾರಣೆಗಳನ್ನು ಜಾರಿಗೆ ತರಲಾಗುತ್ತಿದೆ. ಆರಂಭಿಕ ಹಂತದಲ್ಲೇ ಗುಣಮಟ್ಟವನ್ನು ಕಾಯ್ದುಕೊಳ್ಳುವ ಮೂಲಕ ಬಹು ವಿಷಯ, ಬಹುಭಾಷೆಗಳ ಕಲಿಕೆಗೆ ಒತ್ತು ನೀಡಲಾಗಿದೆ ಎಂದರು. ಡೆಲ್ ಟೆಕ್ನಾಲಜೀಸ್ ನೆರವಿನೊಂದಿಗೆ ಅಟಲ್ ಟಿಂಕರಿಂಗ್ ಲ್ಯಾಬ್ ಸ್ಥಾಪನೆ ಮಾಡಲಾಗುತ್ತಿದ್ದು, ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಲು ಖಾಸಗಿ ಸಂಸ್ಥೆಗಳು ಮುಂದೆ ಬರಬೇಕು ಎಂದು ತಿಳಿಸಿದರು. ಉಪಗ್ರಹ ಆಧಾರಿತ ಶಿಕ್ಷಣಕ್ಕೆ ಉತ್ತೇಜನ ದೊರೆತಿದ್ದು, ಶೈಕ್ಷಣಿಕ ಹಿತದೃಷ್ಟಿಯಿಂದಲೇ ನಿರ್ದಿಷ್ಟ ಉಪಗ್ರಹಗಳ ಉಡಾವಣೆಯ ಚಿಂತನೆ ನಡೆಸಲಾಗುತ್ತಿದೆ. ರಾಜ್ಯದ ಕೆಲ ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಉಪಗ್ರಹ ಅಭಿವೃದ್ಧಿ ಕಾರ್ಯ ನಡೆದಿದೆ ಎಂದು ವಿವರಿಸಿದರು. ಕರ್ನಾಟಕ ಜೀವಿ ವೈವಿಧ್ಯ ಮಂಡಳಿ, ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆ ವತಿಯಿಂದ ಬೆಂಗಳೂರಿನಲ್ಲಿ ಇಂದು ರಾಜ್ಯಮಟ್ಟದ ಸಮಾಲೋಚನಾ ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಪರಿಸರ ಖಾತೆ ಸಚಿವ ಸಿಪಿ ಯೋಗೇಶ್ವರ್, ನಟಿ ತಾರಾ, ಜೀವಿ ವೈವಿಧ್ಯ ಮಂಡಳಿ ಅಧ್ಯಕ್ಷ ಅನಂತ್ ಹೆಗಡೆ ಆಶೀಸರ, ಬಿಜೆಪಿ ವಕ್ತಾರ ಡಾ ವಾಮನಾಚಾರ್ಯ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಅರಣ್ಯ ಜೀವಿ ವೈವಿಧ್ಯತೆಯ ಸಂರಕ್ಷಣೆಗಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸೇವೆ ಸಲ್ಲಿಸಿದ ಜನಪ್ರತಿನಿಧಿಗಳು, ಅಧಿಕಾರಿಗಳನ್ನು ಗೌರವಿಸಲಾಯಿತು. ಸಚಿವ ಸಿಪಿ ಯೋಗೇಶ್ವರ್, ಕಾಡಿದ್ದರೆ ನಾಡು ಎಂಬ ಮಾತಿನಂತೆ ಅರಣ್ಯ ಸಂಪತ್ತು ಮತ್ತು ಜೀವಿ ವೈವಿಧ್ಯತೆ ಅಭಿವೃದ್ಧಿಯಿಂದ ಮಾತ್ರ ಆರೋಗ್ಯಕರ ಸಮಾಜ ಕಟ್ಟಲು ಸಾಧ್ಯ. ಜೀವಿ ವೈವಿಧ್ಯತೆಯನ್ನು ಕಾಪಾಡುವುದು ಎಲ್ಲರ ಜವಾಬ್ದಾರಿ ಎಂದರು. ಸರ್ಕಾರ ಅರಣ್ಯ ರಕ್ಷಣೆ ಮತ್ತು ಔಷಧಿ ಸಸ್ಯಗಳ ಸಂರಕ್ಷಣೆಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಆಯುರ್ವೇದ ಔಷಧಿ ಕಂಪನಿಗಳು ಸರ್ಕಾರದ ಜೊತೆಯಾಗಿ ಜೀವ ವೈವಿಧ್ಯತೆಯನ್ನು ಕಾಪಾಡುವ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ಅನುಷ್ಠಾನಗೊಳಿಸತಕ್ಕಂಥ ವಿಚಾರದಲ್ಲಿ ಎಲ್ಲ ಇಲಾಖೆಗಳು ಕೂಡ ಒಟ್ಟಿಗೆ ಸೇರಿಸಿಕೊಂಡು ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಆದರೆ 1980ಯಲ್ಲಿ ಜೀವಿ ವೈವಿಧ್ಯ ಮಂಡಳಿಯ ಸದಸ್ಯ ಕಾರ್ಯದರ್ಶಿ ಪುನೀತ್ ಪಾಠಕ್, ಸರ್ಕಾರ ಅರಣ್ಯ ರಕ್ಷಣೆ ಮತ್ತು ಅರಣ್ಯ ಬೆಳೆಸುವಂತಹ ಕಾರ್ಯಗಳಿಗೆ ಉತ್ತೇಜನ ನೀಡಿ ಜನಜಾಗೃತಿ ಮೂಡಿಸಬೇಕು ಎಂದು ತಿಳಿಸಿದರು. ನಾವು ಹೋಲಿಸಿದರೆ ನಾವು ಫಿಗರ್ಸ್ ಮುಖಾಂತರ ನಾವು ಹೇಳಬಹುದು, ನಮ್ಮ ಕರ್ನಾಟಕದಲ್ಲಿಯೂ ಕೂಡ ವಿ ಆರ್ ಸಪೋಸ್ ಟು ಬಿ ಒನ್ ಆಫ್ ದಿ ಕನ್ಸರ್ವೇಟಿವ್ ಸ್ಟೇಟ್ as far as the diversion of forest land for non-forest activities is. We are quite conservative that way, and we are happy to be that. ಯಾಕಂದ್ರೆ ಇನ್ನೂ ಕೆಲವು ಸ್ಟೇಟ್ಸ್ ಇವೆ, ಅದರಲ್ಲಿ ಮೈನಿಂಗ್ ಬಹಳ ಜಾಸ್ತಿ ಇದೆ, ಅದರಲ್ಲಿ ಬೇರೆ ಬೇರೆ ತರಹದ ಚಟುವಟಿಕೆಗಳು ಕೂಡ ಬಹಳ ಜಾಸ್ತಿ ಇದೆ. ಸೊ ದೇ ಮೇ ಬಿ ಗೆಟಿಂಗ್ ಮೋರ್ ಮನಿ ಔಟ್ ಆಫ್ ಡೈವರ್ಟಿಂಗ್ ದೇಯರ್ ಲ್ಯಾಂಡ್ಸ್, ಬಟ್ ನಮಗೆ ನಾವು ಯಾವ ಸ್ಪೀಡ್ ಅಲ್ಲಿ ಹೋಗ್ತಾ ಇದೀವಿ ಆ ಸ್ಪೀಡ್ ನಮಗೆ ಸಾಕಾಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜನೌಷಧಿ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು, ಮೇಘಾಲಯದ ಶಿಲ್ಲಾಂಗ್ನಲ್ಲಿ 7,500ನೇ ಜನೌಷಧಿ ಕೇಂದ್ರವನ್ನು ದೇಶಕ್ಕೆ ಈ ಸಂದರ್ಭದಲ್ಲಿ ಸಮರ್ಪಿಸಲಿದ್ದಾರೆ. ಬಳಿಕ ಪ್ರಧಾನಿ ಜನೌಷಧ ಯೋಜನೆಯ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಲಿದ್ದು, ಅತ್ಯುತ್ತಮ ಸೇವೆ ಸಲ್ಲಿಸಿದವರಿಗೆ ಪ್ರಶಸ್ತಿ ನೀಡಲಿದ್ದಾರೆ. ಲದ್ದಾಖ್ನ ಎಲ್ಲ ಪ್ರದೇಶಗಳಿಂದ ಸೇನೆ ತೆರವುಗೊಳಿಸಲು ಚೈನಾ ಸಮನ್ವಯತೆಯಿಂದ ಕೆಲಸ ಮಾಡಬೇಕು ಎಂದು ಭಾರತ ನಿರೀಕ್ಷಿಸುತ್ತದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೇಳಿದೆ.
ಸಚಿವಾಲಯದ ವಕ್ತಾರ ಅನುರಾಗ್ ಶ್ರೀವಾಸ್ತವ್ ಲದ್ದಾಖ್ನ ಕೆಲವು ಪ್ರದೇಶಗಳಿಂದ ಉಭಯ ರಾಷ್ಟ್ರಗಳ ಸೇನಾಪಡೆಗಳನ್ನು ಹಿಂಪಡೆಯಲಾಗಿದೆ. ಇನ್ನು ಕೆಲವು ಭಾಗಗಳಿಂದ ಎಷ್ಟು ಸಾಧ್ಯವೋ ಅಷ್ಟು ಶೀಘ್ರವಾಗಿ ಸೇನೆ ಹಿಂಪಡೆಯಬೇಕಿದೆ ಎಂದು ತಿಳಿಸಿದರು. ಇದರಿಂದ ಪೂರ್ವ ಲದ್ದಾಖ್ ಪ್ರದೇಶದಲ್ಲಿ ಎರಡೂ ದೇಶಗಳು ಸೇನಾ ಜಮಾವಣೆ ಸ್ಥಗಿತಗೊಳಿಸಲು ಅನುವು ಮಾಡಿಕೊಟ್ಟಂತಾಗುತ್ತದೆ. ಈ ಭಾಗದಲ್ಲಿ ಶಾಂತಿ ಪುನರ್ಸ್ಥಾಪನೆಗೆ ಮತ್ತು ದ್ವಿಪಕ್ಷೀಯ ಸಂಬಂಧ ವೃದ್ಧಿಗೆ ನೆರವಾಗುತ್ತದೆ ಎಂದು ಹೇಳಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯ ಇದೇ 15ರಿಂದ ವರ್ಚುವಲ್ ವೇದಿಕೆಯಲ್ಲಿ ಪ್ರಕರಣಗಳ ವಿಚಾರಣೆಯನ್ನು ಕೈಗೊಳ್ಳಲು ನಿರ್ಧರಿಸಿದೆ. ಪ್ರಕರಣಕ್ಕೆ ಸಂಬಂಧಿಸಿದ ಕಕ್ಷಿದಾರರು ಹಾಗೂ ನ್ಯಾಯವಾದಿಗಳು ನೇರವಾಗಿ ಅಥವಾ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ಎದುರಿಸಬಹುದಾಗಿದೆ. ಮಂಗಳವಾರ, ಬುಧವಾರ, ಗುರುವಾರಗಳಂದು ವಿಚಾರಣೆಗೆ ಪಟ್ಟಿಯಾಗಿರುವ ಪ್ರಕರಣಗಳನ್ನು ವರ್ಚುವಲ್ ವೇದಿಕೆಯಲ್ಲಿ ಕೈಗೆತ್ತಿಕೊಳ್ಳಲು ತೀರ್ಮಾನಿಸಲಾಗಿದೆ. ಬಾರ್ ಒಕ್ಕೂಟದ ಶಿಫಾರಸುಗಳ ಪ್ರಕಾರ ಕೋವಿಡ್-19 ಹಿನ್ನೆಲೆಯಲ್ಲಿ ಪ್ರಯೋಗಾತ್ಮಕವಾಗಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದ್ದು, ಈ ಸಂಬಂಧ ಮಾರ್ಗಸೂಚಿ ಪ್ರಕಟಿಸಲಾಗಿದೆ. ದೇಶದಲ್ಲಿ ಕೇವಲ ಲೋಕಸಭೆ ಮತ್ತು ವಿಧಾನಸಭೆ ಅಷ್ಟೇ ಅಲ್ಲದೆ ಪಂಚಾಯಿತಿ ಸೇರಿದಂತೆ ಹಲವು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯುವುದರಿಂದ ಒಂದು ರಾಷ್ಟ್ರ ಒಂದು ಚುನಾವಣೆ ಜಾರಿಗೊಳಿಸಲು ಸಾಧ್ಯವಿಲ್ಲ. ಇದಕ್ಕೆ ಸಂವಿಧಾನದಲ್ಲಿ ಕೂಡ ಅವಕಾಶವಿಲ್ಲ ಎಂದು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ನಿನ್ನೆ ಅವರು ವಿಧಾನಸಭೆಯಲ್ಲಿ ಸರ್ಕಾರದ ಗಮನ ಸೆಳೆಯಲು ಕಾಂಗ್ರೆಸ್ ಶಾಸಕ ಸಂಗಮೇಶ್ ಪ್ರಯತ್ನಿಸಿದ್ದರು. ಅವರನ್ನು ಅಮಾನತುಗೊಳಿಸಲಾಗಿರುವ ಸ್ಪೀಕರ್ ಆದೇಶ ಕಾನೂನುಬಾಹಿರ. ಇದನ್ನು ಹಿಂಪಡೆಯದಿದ್ದಲ್ಲಿ ಸದನ ನಡೆಯಲು ಅವಕಾಶ ನೀಡುವುದಿಲ್ಲ. ಸ್ಪೀಕರ್ ನಿಷ್ಪಕ್ಷಪಾತವಾಗಿ ನಿರ್ಧಾರ ಕೈಗೊಳ್ಳಬೇಕು ಎಂದರು. ಈ ಎಲ್ಲ ಭಿನ್ನಾಭಿಪ್ರಾಯಗಳಿದ್ದರೂ ಸೋಮವಾರ ಬಜೆಟ್ ಮಂಡನೆಗೆ ಅಡ್ಡಿಯುಂಟು ಮಾಡುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಶಾಸಕ ಎಂಪಿ ರೇಣುಕಾಚಾರ್ಯ, ಸಚಿವ ರಮೇಶ್ ಕುಮಾರ್ ಜಾರಕಿಹೊಳಿ ಅವರ ಸಿಡಿ ಪ್ರಕರಣವನ್ನು ಸಿಬಿಐ ಅಥವಾ ಸಿಒಡಿ ತನಿಖೆಗೆ ವಹಿಸಿ ಸತ್ಯ ಅಸತ್ಯಗಳನ್ನು ಜನರಿಗೆ ತಿಳಿಸಬೇಕು ಎಂದರು. ಮೂಡಿಗೆರೆ ಶಾಸಕ ಕುಮಾರಸ್ವಾಮಿ ಜಾರಕಿಹೊಳಿ ಅವರ ಪ್ರಕರಣವನ್ನು ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದರು. ಹೂವಿನ ತೋಟವೆಂದರೆ ಅದೊಂದು ಕಣ್ಮನ ಸೆಳೆಯುವ ತಾಣ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಪ್ರಗತಿಪರ ರೈತರೊಬ್ಬರು ಹೂವು ಮತ್ತು ತರಕಾರಿ ಬೆಳೆದು ಹೆಚ್ಚಿನ ಲಾಭ ಪಡೆಯುವ ಮೂಲಕ ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ. ಪದವೀಧರರಾದ ರೈತ ಬಸವರಾಜ ಮಸಾರಿ ನೆಲದ ತಮ್ಮ 4 ಎಕರೆ ಜಮೀನಿನಲ್ಲಿ ಕನಕಾಂಬರ, ಸೇವಂತಿಗೆ, ಸುಗಂಧರಾಜ, ಗುಲಾಬಿ, ಚೆಂಡು ಹೂವು ಸೇರಿದಂತೆ ಹಲವು ಬಗೆಯ ಹೂವುಗಳನ್ನು ಕಡಿಮೆ ನೀರಿನಲ್ಲಿ ಬೆಳೆದಿದ್ದಾರೆ. ಅಲ್ಲದೆ ನುಗ್ಗೆಕಾಯಿ, ಟೊಮ್ಯಾಟೊ, ಮೆಣಸಿನಕಾಯಿ ಮೊದಲಾದ ತರಕಾರಿಗಳನ್ನು ಬೆಳೆದು ಆರ್ಥಿಕವಾಗಿ ಸಶಕ್ತವಾಗಿದ್ದಾರೆ. ಬೆಳೆಗಳಿಗೆ ನೀರು ಒದಗಿಸಲು ಕೊಳವೆ ಬಾವಿ ಕೊರೆಸಿದರೂ ಸಹ ನೀರಿನ ಪ್ರಮಾಣ ಕಡಿಮೆ ಇರುವುದರಿಂದ ತೋಟದಲ್ಲಿ 2 ಕೃಷಿ ಹೊಂಡವನ್ನು ನಿರ್ಮಿಸಿ ಮಳೆ ನೀರು ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಇದರಿಂದ ಅಂತರ್ಜಲ ಮಟ್ಟವೂ ವೃದ್ಧಿಯಾಗಿದೆ. ಹನಿ ನೀರಾವರಿ ಪದ್ಧತಿ ಮೂಲಕ ಕೃಷಿ ಚಟುವಟಿಕೆ ನಡೆಸುತ್ತಿರುವ ಅವರು ಮನ್ರೇಗಾ ಯೋಜನೆಯಡಿ ಕೃಷಿ ಬದು ಹಾಗೂ ಹೊಂಡಗಳನ್ನು ನಿರ್ಮಿಸಿದ್ದಾರೆ. ತೋಟಗಾರಿಕೆ ಇಲಾಖೆಯ ಹಲವು ಯೋಜನೆಗಳನ್ನು ಸದುಪಯೋಗಪಡಿಸಿಕೊಳ್ಳುವ ಮೂಲಕ ಉತ್ತಮ ಇಳುವರಿ ಮತ್ತು ಆದಾಯವನ್ನು ಪಡೆದಿದ್ದಾರೆ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ರೈತ ಬಸವರಾಜ್, ಚಿಕ್ಕ ವಯಸ್ಸಿನಿಂದಲೂ ತಮಗೆ ತೋಟಗಾರಿಕೆಯಲ್ಲಿ ಆಸಕ್ತಿ ಇತ್ತು. ಅದರಂತೆ ಇಂದು ತೋಟಗಾರಿಕೆಯಲ್ಲಿ ಯಶಸ್ಸು ಸಾಧಿಸುವ ಹಾದಿಯಲ್ಲಿದ್ದೇವೆ. ಹೂವು ಹಾಗೂ ತರಕಾರಿ ಬೆಳೆಗಳನ್ನು ಬೆಳೆದು ಲಾಭ ಪಡೆದಿದ್ದೇನೆ ಎಂದರು. ಆಗ್ತದೆ, ಯಾಕಾಗಲ್ಲ ಅಂತಂದು ಮಾಡಿದೆ. ನುಗ್ಗೆ ಸ್ವಲ್ಪ ಸ್ವಲ್ಪ ನೀರಿನಲ್ಲಿ ನಾವು ಬೆಳಿಬೋದು ಅಂತ ನನಗೆ ಯಾವತ್ತೂ ಗೊತ್ತಿತ್ತು. ಅದು ನುಗ್ಗೆ ಮಾತ್ರ ಅದು ಅರೆ ನೀರಿಗೆ ಬೆಳೆಯಂಥ ತಳಿ ಅದು ಸರ್. ಅದು ಹಂಗೆ ನುಗ್ಗೆ ಚಾಯ್ಸ್ ಮಾಡ್ಕೊಂಡೆ. ಆಮೇಲೆ ಫ್ಲವರ್ಸ್ ಅದೊಂದು ಅಲ್ಪ ಅವಧಿ ಬೆಳೆಯಲ್ಲ,
2-3 ತಿಂಗಳಿಗೆ ಬೆಳೆ ಬರ್ತೈತಲ್ಲ, ಹಂಗಾಗಿ ಅದ್ರಲ್ಲಿ ಮಾರ್ಕೆಟ್ ಕೂಡ ಸಿಗ್ತೈತೆ ನನಗೆ. ಮಾರ್ಕೆಟ್ ನೋಡ್ಕೊಂಡು ಯಾವ್ಯಾವ ಒಂದೇ ಥರ ಹೂ ಬೆಳೆದ್ರೆ ಲಾಸ್ ಆಗ್ತದೆ ಸರ್. ಹಾಗಾಗಿ ನಾನೊಂದು 5-6 ವೆರೈಟಿ ಹೂ ಬೆಳೆದ್ರಿಂದ. ರೈತ ಮಹಿಳೆ ಹಂಪಮ್ಮ, ಈ ಮೊದಲು ಮೆಕ್ಕೆಜೋಳ, ಶೇಂಗಾ, ಸಜ್ಜೆ ಬೆಳೆಯುತ್ತಿದ್ದೆವು. ಈಗ ಹೂವು ಮತ್ತು ತರಕಾರಿಗಳ ತೋಟವನ್ನು ಮಾಡಿದ್ದು ಇದರಲ್ಲಿ ಹೆಚ್ಚಿನ ಆದಾಯವನ್ನು ಕಂಡುಕೊಂಡಿದ್ದೇವೆ ಎಂದು ತಿಳಿಸಿದರು. 9 ಗಂಟೆಗೆ ಬಿಟ್ಟುಬಿಡ್ತೀವಿ. ದುಡಿಮೆ ಚೆನ್ನಾಗಿದೆ. ಇದು ಹೂವು ವ್ಯಾಪಾರ, ಇದು ತರಕಾರಿ ವ್ಯಾಪಾರ ಮಾಡ್ತೇವಲ್ರಿ, ಅದ್ರಾಗ ಆದಾಯ ನಾವು ಮಾಡ್ತೀವಿ. ಲೇಬರ್ ಅಲ್ಲ. ರೈತ ಅಶೋಕ್ ಕುಮಾರ್ ತಾವು ಐಟಿಐ ವಿದ್ಯಾಭ್ಯಾಸ ಮಾಡುತ್ತಿದ್ದು ನಿತ್ಯ ಬೆಳಿಗ್ಗೆ ತೋಟದ ಬೆಳೆಗಳಿಗೆ ನೀರು ಒದಗಿಸುವುದು, ಕಳೆ ತೆಗೆಯುವುದು ಸೇರಿದಂತೆ ಇತರೆ ಕೆಲಸಗಳಲ್ಲಿ ಭಾಗಿಯಾಗುತ್ತೇನೆ ಎಂದು ಹೇಳಿದರು. ಹುಲ್ ಕೇಳೋದಾವೆಲ್ಲ ಮಾಡ್ತೀವಿ. ರಜೆ ದಿನ ನಮಗೆ ಇದಿರುತ್ತೆ. ಏನು ಓದ್ತೀಯ? ITI ಮಾಡ್ತೀವಿ. ನಾವು 4 ಮಾಡ್ತೀವಿ ಮನೆಯಲ್ಲಿ. ವಿಜಯಪುರ ಜಿಲ್ಲೆಯ ಪ್ರಗತಿಪರ ರೈತ ಬಸವರಾಜ ರಾಣಗಟ್ಟಿ ತಮ್ಮ 2 ಎಕರೆ ಜಮೀನಿನಲ್ಲಿ ಡ್ರ್ಯಾಗನ್ ಹಣ್ಣಿನ ಬೆಳೆ ಬೆಳೆದು ಉತ್ತಮ ಇಳುವರಿ ಪಡೆದಿದ್ದಾರೆ. ಕೇವಲ ಸಾಂಪ್ರದಾಯಿಕ ಬೆಳೆಗಳನ್ನು ಅವಲಂಬಿಸದೆ ಹೊಸ ಪ್ರಯತ್ನಕ್ಕೆ ಮುಂದಾಗಿರುವ ರಾಣಗಟ್ಟಿ ಅವರು ಡ್ರ್ಯಾಗನ್ ಹಣ್ಣಿನ ಬೆಳೆಯಿಂದ ಸುಮಾರು 3,80,000 ರೂಪಾಯಿಗಳ ಲಾಭ ಪಡೆದು ಇತರ ರೈತರಿಗೆ ಮಾದರಿಯಾಗಿದ್ದಾರೆ. ಈ ವಿದೇಶಿ ತಳಿ ಡ್ರ್ಯಾಗನ್ ಹಣ್ಣಿನ ಬೆಳೆಗೆ ಅಲ್ಪ ಪ್ರಮಾಣದ ನೀರು ಹಾಗೂ ಕಡಿಮೆ ಸಂಖ್ಯೆ ಕೂಲಿಕಾರರು ಮತ್ತು ಸಾವಯವ ಗೊಬ್ಬರ ಬಳಕೆ ಮಾಡಿ 1 ಎಕರೆಗೆ 2,000 ಸಸಿಗಳನ್ನು ನಾಟಿ ಮಾಡಬಹುದಾಗಿದೆ. ಅಲ್ಲದೆ ಈ ಬೆಳೆಗೆ ಯಾವುದೇ ರೋಗ ಬಾಧೆಯ ಆತಂಕವಿಲ್ಲದ ಕಾರಣ ಬರದ ನಾಡಿನಲ್ಲಿ ಉತ್ತಮ ಇಳುವರಿ ಮತ್ತು ಆರ್ಥಿಕ ಲಾಭ ಪಡೆಯಲು ರೈತರಿಗೆ ಸಹಕಾರಿಯಾಗಿದೆ. ಈ ಹಣ್ಣಿನಲ್ಲಿ ರೋಗ ನಿರೋಧಕ ಶಕ್ತಿ ಇರುವುದರಿಂದ ಕೊರೋನಾ ಸಂದರ್ಭದಿಂದ ಇದಕ್ಕೆ ಬೇಡಿಕೆ ಹೆಚ್ಚಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ರೈತ ಬಸವರಾಜ ರಾಣಗಟ್ಟಿ, ಡ್ರ್ಯಾಗನ್ ಹಣ್ಣು ತಮಗೆ ಉತ್ತಮ ಇಳುವರಿ ಮತ್ತು ಲಾಭ ತಂದುಕೊಟ್ಟಿದೆ. ಕಳೆದ ವರ್ಷ 1,20,000 ರೂಪಾಯಿ ಗಳಿಕೆಯಾಗಿದ್ದು ಈ ವರ್ಷ 4 ಲಕ್ಷ ರೂಪಾಯಿ ಲಾಭವಾಗಿದೆ. ಮುಂದಿನ ದಿನಗಳಲ್ಲಿ 5-6 ಲಕ್ಷ ರೂಪಾಯಿ ಆದಾಯ ಬರುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಈಗಾಗಲೇ ರಿಸಲ್ಟ್ ಬಂದವ. ಪ್ರತಿಯೊಬ್ಬರು ಇದನ್ನು ಡ್ರ್ಯಾಗನ್ ಫ್ರೂಟ್ ಉಪಯೋಗ ಮಾಡಬೇಕು, ಮತ್ತು ಶುಗರ್ದವರು ಉಪಯೋಗ ಮಾಡಬೇಕು, ಡೆಂಗಿ ಜ್ವರದವ್ರು ಉಪಯೋಗ ಮಾಡಬೇಕು, ದಮ್ನವ್ರು ಉಪಯೋಗ ಮಾಡಬೇಕು, BP-ದವ್ರು ಉಪಯೋಗ ಮಾಡಬೇಕು. ಎಲ್ಲ ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಈ ಡ್ರ್ಯಾಗನ್ ಫ್ರೂಟನ್ನು ಉಪಯೋಗ ಮಾಡಿರಿ ಅಂಥೇಳಿ ನಾವು ಕೇಳ್ಕೊಳ್ತೀವಿ. ಡ್ರ್ಯಾಗನ್ ಫ್ರೂಟ್ ಪ್ಲಾಂಟೇಶನ್ ಮಾಡಬೇಕಂದ್ರೆ ರೈತ ಪವನ್ ಕುಮಾರ್ ಎಕರೆಗೆ 2,000 ಸಸಿಗಳನ್ನು ನಾಟಿ ಮಾಡಬಹುದಾಗಿದ್ದು 500 ಸಿಮೆಂಟ್ ಕಂಬ, 500 ಸಿಮೆಂಟ್ ಪ್ಲೇಟ್ ಹಾಗೂ ಸಾವಯವ ಗೊಬ್ಬರವನ್ನು ಬಳಸಿ ಈ ಹಣ್ಣನ್ನು ಬೆಳೆಯಬಹುದಾಗಿದೆ ಎಂದು ಹೇಳಿದರು. ಎಕರೆಗೆ 2,000 ಡ್ರ್ಯಾಗನ್ ಫ್ರೂಟ್ ಸಸಿಗಳು ಹತ್ತವ್ರಿ. ಮತ್ತೇನೈತಿ ಪ್ಲಸ್ ಪಾಯಿಂಟ್ ಏನಂದರೆ ಇದಕ್ಕೆ ಯಾವುದೇ ಥರದ ರೋಗ ಇಲ್ಲ ರೀ, ನೀರು ಕಮ್ಮಿ, ಮತ್ತು ಸಗಣಿ ಗೊಬ್ಬರ ಮತ್ತು ಆರ್ಗ್ಯಾನಿಕ್ ಇದರಿಂದ ಬೆಳೆಸ್ಬೋದು ಸರ್. ಈ ವರ್ಷ ಅಂತೂ ಕೊರೋನಾ ಅಂತ ಮಹಾಮಾರಿ ಇದರೊಳಗೆ ಡ್ರ್ಯಾಗನ್ ಫ್ರೂಟ್ ಹಣ್ಣಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಆಗಿದೆ ಸರ್. ಯಾಕೆ ಬೇಡಿಕೆ ಆಗಿದೆ ಅಂದ್ರೆ ಡ್ರ್ಯಾಗನ್ ಫ್ರೂಟ್ನಲ್ಲಿ ಹೇಳ್ಬೇಕಂದ್ರೆ ಸೂಪರ್ ಫ್ರೂಟ್ ಅಂತ ಕರಿತಾರೆ. ಫ್ರೂಟ್ನಲ್ಲಿ ಸೂಪರ್ ಫ್ರೂಟ್ ಡ್ರ್ಯಾಗನ್ ಫ್ರೂಟ್ ಅಂತ ಕರಿತಾರೆ ಸರ್. ಕೋಲಾರ ಜಿಲ್ಲೆಯ ಗುಂಡಮನತ್ತ ಗ್ರಾಮದ ಮಹಿಳೆ ರತ್ನಮ್ಮ ಸಿರಿಧಾನ್ಯ ಒಕ್ಕಣೆ ಯಂತ್ರಗಳ ಉದ್ಯಮ ಆರಂಭಿಸಿ ಗಮನ ಸೆಳೆದಿದ್ದಾರೆ. ಬಯಲು ಸೀಮೆಯಲ್ಲಿ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಸಿರಿಧಾನ್ಯಗಳನ್ನು ಬೆಳೆಯುವುದನ್ನು ಅರಿತ ಅವರು ಅವುಗಳ ಮಾರಾಟದ ಮೂಲಕ ಸ್ವಾವಲಂಬಿ ಬದುಕಿಗೆ ಅವಕಾಶ ಒದಗಿಸಿಕೊಂಡಿದ್ದಾರೆ. ಮೂಲತಃ ಕೃಷಿಕರಾದ ರತ್ನಮ್ಮ ಈಗ ಸಿರಿಧಾನ್ಯಗಳ ಜೊತೆಗೆ ಉಪ್ಪಿನಕಾಯಿ, ಹಪ್ಪಳ, ಸಾಂಬಾರು ಪುಡಿ ಸೇರಿದಂತೆ ಅಗತ್ಯ ವಸ್ತುಗಳನ್ನು ಮಾರಾಟ ಮಾಡುವ ಮೂಲಕ ತಮ್ಮ ಉದ್ಯಮವನ್ನು ಕೋಲಾರ ಜಿಲ್ಲೆಯಲ್ಲಿ ವಿಸ್ತರಿಸಿಕೊಂಡಿದ್ದಾರೆ. ಏನೋ ಒಂದು 5 ಐಟಮ್ಸು. ಡಿಡಿ ನ್ಯೂಸ್ನೊಂದಿಗೆ ಗ್ರಾಹಕ ಗೋವಿಂದಗೌಡ ಸಿರಿಧಾನ್ಯಗಳ ಬಗ್ಗೆ ಮಾಹಿತಿ ಪಡೆದು ಅದನ್ನು ಸೇವಿಸಿದ ನಂತರ ಆರೋಗ್ಯದಲ್ಲಿ ಸುಧಾರಣೆ ಕಂಡಿದೆ ಎಂದು ತಿಳಿಸಿದರು. ಅದ್ರ ಬಗ್ಗೆ ನಮ್ಮ ಕಾದರವಲ್ಲಿಯಿಂದ ಒಂದು ಮಾಹಿತಿ ಇತ್ತು, ಆರೋಗ್ಯಕ್ಕೆ ಯಾವ ರೀತಿ ಬದಲಾವಣೆ ಆಗ್ತದೆ ಅಂತ. ನಾನು 5 ಐಟಮ್ಸ್ ತಗೊಂಡು 1 ಇಯರ್ ಯೂಸ್ ಮಾಡಿದೆ. ನಾನು 1 ಇಯರ್ ಯೂಸ್ ಮಾಡಿದ್ರೆ ನಂದು ಆಟೋಮೆಟಿಕ್ಕಾಗಿ 86 kg ಇದ್ದಿದ್ದು, ಬೇರೆ ಏನೂ ಇದಿಲ್ಲ, ಔಷಧಿಗಳನ್ನೆಲ್ಲ 71 kgಗೆ ಡೌನ್ ಆಗಿಬಿಟ್ಟು ವಿತೌಟ್ ಎನಿ ಮೆಡಿಸಿನ್ಸ್.
ಆಮೇಲೆ ನಾನು ಮಾಡಿ ರೆಗ್ಯುಲರಾಗಿ ಯೂಸ್ ಮಾಡ್ಕೊಂಡು ಬರ್ತಾಯಿದ್ದೆ. ಜೊತೆಗೆ ನಾವು ಯಾರನ್ನ ಬಂದ್ರೂ ಇವರಿಗೆ ಸಜೆಸ್ಟ್ ಮಾಡ್ತಾಯಿದ್ದೆ, ಈ ಥರ ತಗೊಂಡು ಈ ಥರ ಯೂಸ್ ಮಾಡಿ. ಗ್ರಾಹಕಿ ಲಕ್ಷ್ಮೀದೇವಮ್ಮ ಸಿರಿಧಾನ್ಯಗಳಾದ ಸಜ್ಜೆ, ನವಣೆ, ಅರ್ಕ ಇತ್ಯಾದಿಗಳನ್ನು ತಾವು ಖರೀದಿಸಿ ಪೌಷ್ಟಿಕ ಆಹಾರ ಬಳಕೆಗೆ ಒತ್ತು ನೀಡಿದ್ದೇವೆ ಎಂದರು. ಹಾರ್ಕ ಅವೆಲ್ಲ ಮಾಲ್ಟು ಇವೆಲ್ಲ ತೊಗೊಂಡು ಹೋಗ್ತೀವಿ. ಮಕ್ಕಳಿಗೆ ಬೆಳಗ್ಗೆ ಹಾಲಲ್ಲಿ ಕಲಿಸ್ಕೊಟ್ಟು ಕೊಡ್ತೀವಿ ಮಾಲ್ಟು. ಸಿಬ್ಬಂದಿ ಮುನಿಯಮ್ಮ ಉಪ್ಪಿನಕಾಯಿ, ಹಪ್ಪಳ ಮತ್ತು ಧನಿಯಾ ಪುಡಿ ಸೇರಿದಂತೆ ಮಸಾಲೆ ಪದಾರ್ಥಗಳನ್ನು ತಯಾರಿಸುತ್ತೇವೆ. ಅವಶ್ಯಕತೆಯುಳ್ಳ ಹಲವು ಜನರಿಗೆ ಇಲ್ಲಿ ಉದ್ಯೋಗ ದೊರೆತಿದೆ ಎಂದರು. ಈ ಥರ ಇದೆಲ್ಲ ಮಾಡ್ತಾ ಇದ್ದೀವಿ. ನಾನು ಬಿಸಿಲಲ್ಲಿ ಹೋಗೋಕ್ಕಾಗಲ್ಲ. ನನಗೆ 200 ರೂಪಾಯಿ ಕೊಡ್ತಾರೆ, 3 ಹೊತ್ತು ಊಟ ಕೊಡ್ತಾರೆ. ಎಲ್ಲ ನನಗೆ ಇಲ್ಲೇ ನಡೀತಾ ಇದೆ. ನಾವು ಮಾಡ್ತಾ ಇದ್ದೀವಿ. ನನ್ನ ಜೊತೆಯಲ್ಲಿ ಇನ್ನೂ 2 ಕೆಲಸಕ್ಕೆ ಬರ್ತಾರೆ. ಈ ಥರ ನಾವು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಸಂಸ್ಥೆಯ ಸಂಸ್ಥಾಪಕಿ ರತ್ನಮ್ಮ ಆರಂಭದಲ್ಲಿ ಸಾಕಷ್ಟು ಆರ್ಥಿಕ ತೊಂದರೆ ಉಂಟಾಯಿತು. ಪ್ರಧಾನಮಂತ್ರಿ ಉದ್ಯೋಗ ಸೃಜನಾ ಯೋಜನೆಯಡಿ ಸಾಲ ಪಡೆದು ವಹಿವಾಟು ನಡೆಸಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ 100 ಜನರಿಗೆ ಕೆಲಸ ನೀಡುವ ಗುರಿ ಹೊಂದಿದ್ದೇನೆ ಎಂದರು. ಇದನ್ನು ಅಭಿವೃದ್ಧಿ ಪಡಿಸ್ಕೊಳ್ಳೋಕ್ಕೆ ತುಂಬ ಅನುಕೂಲ ಆಯಿತು. ನಮ್ಮ ಸಂಘದ ಹೆಣ್ಮಕ್ಳೇ ಇದರಲ್ಲಿ ಭಾಗವಹಿಸು ಅವ್ರಿಗೂ ಕೆಲಸ ಕೊಟ್ಟು ನಾನು ಅವ್ರ ಜೊತೆ ಕೆಲಸ ತೊಡಸ್ಕೊಂಡು ಅದನ್ನು ಅಭಿವೃದ್ಧಿ ಮಾಡೋದಕ್ಕೆ ತುಂಬ ಅನುಕೂಲ ಆಯಿತು. ಅದ್ರ ಜೊತೆಗೆ ಪ್ರಾರಂಭದಲ್ಲಿ ಕಷ್ಟ ಅನಿಸ್ತು. ಹಳ್ಳಿಗೆ ನಾವೆಲ್ಲ ಇಷ್ಟೆಲ್ಲ ಲೋನ್ ಕೊಡೋಕ್ಕಾಗಲ್ಲ, ನಾನು ತುಂಬ ಮಿಷನರೀಸ್ ಬೇಕು, ತುಂಬ ಅಭಿವೃದ್ಧಿ ಮಾಡ್ಬೇಕಂತ ಲೋನ್ ಕೇಳಿದಾಗ ಬ್ಯಾಂಕಲ್ಲಿ ಹಿಂಜರಿದ್ರು. ಆದರೆ 10 ಲಕ್ಷ ಸಾಲ ಕೊಟ್ಟರು. ಅದನ್ನು ನಾನು ವ್ಯವಸ್ಥಿತ ಕಟ್ಕೊಂಡು ಹೋಗ್ತಾ ಇರೋದಕ್ಕೆ ಅವ್ರು ನಮಗೆ ತುಂಬ ಸಹಕಾರ ಕೊಟ್ಟು ಇವಾಗ ಅದು ತುಂಬ ಅನುಕೂಲ ಆಗಿದೆ. ಅದನ್ನ ಇವಾಗ ಇನ್ನೂ ಅಭಿವೃದ್ಧಿ ಪಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಇನ್ನೂ ಅದನ್ನು ಈಗೇನೋ ಒಂದು 5-6 ಜನ ನಾವು ಈ ಒಂದು ಇದರಲ್ಲಿ ಕೆಲಸ ಮಾಡೋದು, ಸಂಘಗಳಲ್ಲಿ ಇರೋರೇ ಇದರಲ್ಲಿ ಭಾಗವಹಿಸ್ಕೊಂಡು ಅದನ್ನ ಮುಂದೆ ಇವಾಗ ಒಂದು ದೊಡ್ಡದಾಗಿ ಮಾಡಿಕೊಂಡು 100 ಜನ ಕೆಲಸ ಕೊಡೋ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 18,327 ಕೋವಿಡ್-19 ಹೊಸ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇದರೊಂದಿಗೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 1,11,92,088ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಇದುವರೆಗೆ 1,08,54,128 ಮಂದಿ ಗುಣಮುಖರಾಗುವುದರೊಂದಿಗೆ ಚೇತರಿಕೆ ಪ್ರಮಾಣ ಶೇಕಡ 96.98ಕ್ಕೆ ಏರಿಕೆಯಾಗಿದೆ. ಒಟ್ಟು 1,80,304 ಸಕ್ರಿಯ ಪ್ರಕರಣಗಳಿದ್ದು ಶೇಕಡ 1.61ರಷ್ಟಿದೆ. ಇದುವರೆಗೆ 1,57,656 ಮಂದಿ ಮೃತಪಟ್ಟಿದ್ದು ಈ ಪ್ರಮಾಣ ಶೇಕಡ 1.41ರಷ್ಟಿದೆ. ದೇಶಾದ್ಯಂತ ಈವರೆಗೆ 1,94,97,704 ಮಂದಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ. ಇದುವರೆಗೆ ದೇಶಾದ್ಯಂತ 1,90,00,000 ಜನರಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ. ಇದು 68 ಲಕ್ಷ ಆರೋಗ್ಯ ಕಾರ್ಯಕರ್ತರನ್ನು ಒಳಗೊಂಡಿದೆ. ಈ ಪೈಕಿ 32 ಲಕ್ಷ ಆರೋಗ್ಯ ಕಾರ್ಯಕರ್ತರು 2ನೇ ಡೋಸ್ ಲಸಿಕೆ ಪಡೆದಿದ್ದಾರೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಮಾಹಿತಿ ನೀಡಿದೆ. ಲಸಿಕಾ ಅಭಿಯಾನದ 2ನೇ ಹಂತದಲ್ಲಿ 60 ವರ್ಷ ಮೇಲ್ಪಟ್ಟ 21 ಲಕ್ಷ ಮತ್ತು 45ರಿಂದ 59 ವರ್ಷದೊಳಗಿನ ನಿರ್ದಿಷ್ಟ ಅಸ್ವಸ್ಥತೆಯುಳ್ಳ 3,13,000 ಫಲಾನುಭವಿಗಳು ಲಸಿಕೆ ಪಡೆದಿದ್ದಾರೆ. ಲಸಿಕಾ ಅಭಿಯಾನದ 49ನೇ ದಿನವಾದ ನಿನ್ನೆ ಒಟ್ಟು 1,34,672 ಲಸಿಕೆಗಳನ್ನು ನೀಡಲಾಗಿದೆ. ಹಿರಿಯ ಕವಿ ಹಾಗೂ ಸಾಹಿತ್ಯ ವಲಯದಲ್ಲಿ ಎನ್ಎಸ್ಎಲ್ ಎಂದೇ ಖ್ಯಾತರಾಗಿದ್ದ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರು ಇಂದು ಬೆಳಗ್ಗೆ 4:45 ವೇಳೆಯಲ್ಲಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 85 ವರ್ಷ ವಯಸ್ಸಾಗಿತ್ತು. ಶೇಕ್ಸ್ಪಿಯರ್, ಎಲಿಯಟ್ ಮುಂತಾದ ಇಂಗ್ಲಿಷ್ ಕವಿಗಳ ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದ ಇವರು ಭಾವಗೀತೆ, ಸಾಹಿತ್ಯ ವಿಮರ್ಶೆ, ಅನುವಾದ ಸೇರಿದಂತೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ 10 ಕೃತಿಗಳನ್ನು ರಚಿಸಿದ್ದರು. ಇವರು ರಚಿಸಿರುವ ಎಲ್ಲಿ ಜಾರಿತೋ ಮನವು, ಪ್ರೀತಿಯ ಕರೆ ಕೇಳಿ ಆತ್ಮದ ಮೊರೆ ಕೇಳಿ, ನೀನಿರದೆ ಬಾಳೊಂದು ಬಾಳೆ ಕೃಷ್ಣ, ಹಿಂದೆ ಹೇಗೆ ಚಿಮ್ಮುತ್ತಿತ್ತು ಕಣ್ಣ ತುಂಬ ಪ್ರೀತಿ ಮುಂತಾದ ಗೀತೆಗಳು ಜನಮಾನಸದಲ್ಲಿ ಇಂದಿಗೂ ಅಜರಾಮರವಾಗಿವೆ. ಹಿರಿಯ ಕವಿಯ ನಿಧನಕ್ಕೆ ಸಾಹಿತ್ಯ ವಲಯದ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಲಕ್ಷ್ಮೀನಾರಾಯಣ ಭಟ್ಟರ ನಿಧನದಿಂದ ಸಾಹಿತ್ಯ ಕ್ಷೇತ್ರದ ತಾರೆಯೊಂದು ಕಳಚಿದಂತಾಗಿದೆ. ಭಾವಗೀತೆ, ಅನುವಾದ, ನವ್ಯ ಕವಿತೆ ಸೇರಿದಂತೆ ಮಕ್ಕಳಿಗಾಗಿಯೂ ಗೀತೆಗಳ ರಚನೆ ಮಾಡಿದ್ದ ಅವರು ಕನ್ನಡಿಗರ ಮನೆ ಮಾತಾಗಿದ್ದರು ಎಂದು ಸ್ಮರಿಸಿದ್ದಾರೆ. ಭಗವಂತನು ಮೃತರ ಆತ್ಮಕ್ಕೆ ಶಾಂತಿ ನೀಡಲಿ, ಅವರ ಕುಟುಂಬ ವರ್ಗ ಹಾಗೂ ಅಪಾರ ಅಭಿಮಾನಿ ಬಳಗಕ್ಕೆ ನೋವನ್ನು ಭರಿಸುವ ಶಕ್ತಿಯನ್ನು ನೀಡಲಿ ಎಂದಿದ್ದಾರೆ.
ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ, ನಾಡಿನ ಖ್ಯಾತ ಕವಿ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರು ವಿಧಿವಶರಾದದ್ದು ದುಃಖದ ಸಂಗತಿ. ಭಾವಗೀತೆಗಳ ಲೋಕದ ಭಾವುಕ ಕವಿಯ ನಿಧನದಿಂದ ನಾಡಿನ ಸಾಹಿತ್ಯ ಮತ್ತು ಸಂಗೀತ ಕ್ಷೇತ್ರದ ಭಾವಸಾರವನ್ನೇ ಕಳೆದುಕೊಂಡಂತಾಗಿದೆ. ಕನ್ನಡ ಸಾಹಿತ್ಯ ಲೋಕದ ಕವಿ, ವಿಮರ್ಶಕ, ಶಿಶುಗೀತೆಕಾರರು, ಅನುವಾದಕರು ಆಗಿದ್ದ ಪ್ರೀತಿಯ ಎನ್ಎಸ್ಎಲ್ ಅವರು ಜಗದ ತಾಯಿಯ ಮಾತೆಯ ಲೀಲೆಯೊಳಗೆ ಕರಗಿ ಹೋದರು ಎಂದು ತಮ್ಮ ಟ್ವೀಟ್ನಲ್ಲಿ ಹೇಳಿದ್ದಾರೆ. ಭಾರತವನ್ನು ಎಲ್ಲ ಕ್ಷೇತ್ರದಲ್ಲೂ ಸ್ವಾವಲಂಬಿಯನ್ನಾಗಿ ಮಾಡಲು ಎಂಬುದು ಪ್ರಧಾನಿಯವರ ಕನಸು. ಆತ್ಮನಿರ್ಭರ ಭಾರತದ ಕನಸನ್ನು ನನಸಾಗಿಸಲು ಸರ್ಕಾರ, ಸಂಘ ಸಂಸ್ಥೆಗಳು ಅಷ್ಟೇ ಅಲ್ಲ, ದೇಶವಾಸಿಗಳು ಶ್ರಮಿಸುತ್ತಿದ್ದಾರೆ. ಸಕ್ಕರೆಯ ನಾಡು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕಿರಗಾವಲುವಿನ ರೈತ ವಿಜ್ಞಾನಿ ಸೈಯದ್ ಫನೀಖಾನ್ ತಮ್ಮ ಭತ್ತ ವೈವಿಧ್ಯ ಕೇಂದ್ರದಲ್ಲಿ ಕಳೆದ 20 ವರ್ಷಗಳಿಂದ 1300ಕ್ಕೂ ಹೆಚ್ಚು ದೇಶೀಯ ಭತ್ತದ ತಳಿಗಳನ್ನು ಸಂರಕ್ಷಿಸುವ ಕಾರ್ಯ ಮಾಡುತ್ತಾ ರೈತರಿಗೆ ಸ್ವಾವಲಂಬನೆಯ ಅರಿವು ಮೂಡಿಸುತ್ತಿದ್ದಾರೆ. ಘನಿಖಾನ್ ಅವರ ಭತ್ತದ ಉತ್ಸಾಹ ನಿಜಕ್ಕೂ ಶ್ಲಾಘನಾರ್ಹ. ಇಲ್ಲಿ ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ಕಾಣಸಿಗುವುದೇ ಭತ್ತದ ಬೆಳೆ. ಗೋಡೆಗಳ ಮೇಲೂ ಕಾಳು ತುಂಬಿದ ಭತ್ತದ ತೆನೆಗಳು, ಜಂತೆಯಲ್ಲೂ ತೂಗಾಡುತ್ತಿರುವ ಭತ್ತದ ತೆನೆಗಳು, ಪ್ರಯೋಗಾಲಯದಂತೆ ಕಾಣುವ ಬೃಹತ್ ಕೋಣೆಯ ತುಂಬ ಗಾಜಿನ ಬಾಟಲಿಗಳಲ್ಲಿ ತುಂಬಿಟ್ಟ ವಿವಿಧ ತಳಿಗಳ ಭತ್ತದ ಬೀಜಗಳು. ಈ ದೃಶ್ಯ ಕಾಣಸಿಗುವುದು ಮಂಡ್ಯ ಜಿಲ್ಲೆ ಕಿರುಗಾವಲಿನ ಪ್ರಗತಿಪರ ರೈತ ಹಾಗೂ ರೈತ ವಿಜ್ಞಾನಿ ಸೈಯದ್ ಘನಿಖಾನ್ ಅವರ ಭತ್ತ ವೈವಿಧ್ಯ ಕೇಂದ್ರದಲ್ಲಿ. ಸುಮಾರು ಒಂದು 20 ವರ್ಷದಿಂದ ಈ ದೇಶಿ ಭತ್ತದ ತಳಿಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ದೀವಿ. ಈ ಹೈಬ್ರಿಡ್ ತಳಿನಲ್ಲಿ ನಾವು ಹೋಗಿ ಬೀಜ ತೊಗೊಂಬರ್ತೀವಿ, ಅದು ಒಂದು ಸತಿ ಮಾತ್ರ ಬೀಜಕ್ಕಾಗುತ್ತೆ. ಈ ನಮ್ಮ ದೇಶಿ ತಳಿಗಳೇನಾಗುತ್ತೆ ಅಂತಂದರೆ ನಾವು ಸಂರಕ್ಷಣೆ ಮಾಡ್ಕೊಂಬಂದರೆ ಪಾರಂಪರ್ಯವಾಗಿ ಇದನ್ನು ಮುಂದಕ್ಕೆ ತೊಗೊಂಡು ಹೋಗ್ಬೋದು. ಈಗ ನಮ್ಮ ತಾತ ಉಪಯೋಗಿಸ್ತಿದ್ದು ರಾಜಮುಡಿ ಇರ್ಬೋದು, ಜೀರಿಗೆ ಸಣ್ಣ ಇರ್ಬೋದು, ಕಾಲಾಬಾತ್ ಇರ್ಬೋದು, ಬಾಸ್ಮತಿ ಇರ್ಬೋದು, ಈಗಲೂ ಕೂಡ ನಾವು ಬೆಳೀತಾ ಇದ್ದೀವಿ. ಅದು ನೂರಾರು ವರ್ಷದಿಂದ ಬೆಳೆಯುವಂತಹ ಭತ್ತ ತಳಿಗಳನ್ನು ನಾವು ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ಕೊಡಬೇಕು ಒಂದು ಆಸೆಯಿಂದ ಇಲ್ಲಿ ನಾವು ಒಂದು ಭತ್ತ ವೈವಿಧ್ಯ ಕೇಂದ್ರ ಅಂತ ಮಾಡಿದ್ದೀವಿ ಇಲ್ಲಿ. ಓದಿದ್ದು ಸಾಹಿತ್ಯವಾದರೂ ಕೃಷಿಯಲ್ಲಿ ತೊಡಗಿರುವ ಘನಿಖಾನ್ ಅತಿಯಾದ ರಾಸಾಯನಿಕ ಬಳಕೆಯಿಂದ ಕೃಷಿಯ ಮೇಲೆ ಮತ್ತು ಅದನ್ನು ತಿನ್ನುವ ಜನರ ಆರೋಗ್ಯದ ಮೇಲಾಗುವ ಪರಿಣಾಮ ಅರಿತು ದೇಶೀಯ ತಳಿಗಳ ಸಂರಕ್ಷಣೆಗೆ ಮುಂದಾದರು. ತಮ್ಮ ಆಸಕ್ತಿ ಹಾಗೂ ಭತ್ತದ ಉತ್ಸಾಹ, ಸತತ ಅಧ್ಯಯನದಿಂದಾಗಿ ಇಂದು ಅನ್ನದಾತರಿಗೆ ಅನುಕೂಲವಾಗುವಂತೆ 1300ಕ್ಕೂ ಹೆಚ್ಚು ಭತ್ತದ ತಳಿಗಳನ್ನು ಸಂರಕ್ಷಿಸಿ ಅಹಮದಾಬಾದ್ನಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧದ 4ನೇ ಹಾಗೂ ಅಂತಿಮ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಇನ್ನಿಂಗ್ಸ್ ಹಾಗೂ 25 ರನ್ಗಳ ಅಮೋಘ ಗೆಲುವು ದಾಖಲಿಸಿದೆ. ಇಂಗ್ಲೆಂಡ್ ಮೊದಲ ಇನ್ನಿಂಗ್ಸ್ನಲ್ಲಿ 205 ಹಾಗೂ ಎರಡನೇ ಇನ್ನಿಂಗ್ಸ್ನಲ್ಲಿ 135 ರನ್ ಗಳಿಸಿ ಆಲ್ಔಟ್ ಆಯಿತು. ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ 365 ರನ್ ಗಳಿಸಿತ್ತು. ಮೂರನೇ ದಿನವಾದ ಇಂದು ತನ್ನ ಮೊದಲ ಇನ್ನಿಂಗ್ಸ್ ಮುಂದುವರಿಸಿದ ಭಾರತ 160 ರನ್ಗಳ ಮುನ್ನಡೆ ಪಡೆದು 365 ರನ್ ಗಳಿಗೆ ಆಲ್ಔಟ್ ಆಯಿತು. ಬಳಿಕ ಬ್ಯಾಟಿಂಗ್ ಆರಂಭಿಸಿದ ಇಂಗ್ಲೆಂಡ್ ಎರಡನೇ ಇನ್ನಿಂಗ್ಸ್ನಲ್ಲಿ ಭಾರತದ ಪ್ರಭಾವಿ ಸ್ಪಿನ್ ಬೌಲಿಂಗ್ ಪರಿಣಾಮ ಎಲ್ಲಾ ವಿಕೆಟ್ಗಳನ್ನು ಕಳೆದುಕೊಂಡು ಕೇವಲ 135 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಸ್ಪಿನ್ನರ್ಗಳಾದ ಅಕ್ಷರ್ ಪಟೇಲ್ ಮತ್ತು ರವಿಚಂದ್ರನ್ ಅಶ್ವಿನ್ ತಲಾ 5 ವಿಕೆಟ್ ಪಡೆದು ಯಶಸ್ವಿ ಬೌಲರ್ ಎನಿಸಿದರು. ಇಂಗ್ಲೆಂಡ್ ಪರ ಡೇನಿಯಲ್ ಲಾರೆನ್ಸ್ 50, ನಾಯಕ ಜೋ ರೂಟ್ 30 ರನ್ ಗಳಿಸಿದರು. ಪಂದ್ಯದ 2 ಇನ್ನಿಂಗ್ಸ್ಗಳಿಂದ ಅಕ್ಷರ್ ಪಟೇಲ್ 9, ಆರ್ ಅಶ್ವಿನ್ 8, ಮೊಹಮ್ಮದ್ ಸಿರಾಜ್ 2 ಹಾಗೂ ವಾಷಿಂಗ್ಟನ್ ಸುಂದರ್ 1 ವಿಕೆಟ್ ಪಡೆದರು. ಭಾರತದ ಪರ ವಿಕೆಟ್ ಕೀಪರ್ ರಿಷಬ್ ಪಂತ್ ಆಕರ್ಷಕ ಶತಕ ಹಾಗೂ ಆಲ್ರೌಂಡರ್ ವಾಷಿಂಗ್ಟನ್ ಸುಂದರ್ 96 ರನ್ ಗಳಿಸಿದ್ದು ಪಂದ್ಯದ ವಿಶೇಷವಾಗಿತ್ತು. ಈ ಪಂದ್ಯದ ಗೆಲುವಿನ ಮೂಲಕ 4 ಪಂದ್ಯಗಳ ಸರಣಿಯನ್ನು ಭಾರತ 3-1 ಅಂತರದಲ್ಲಿ ಜಯಿಸಿತು. ಅಲ್ಲದೆ ಬರುವ ಜೂನ್ನಲ್ಲಿ ಇಂಗ್ಲೆಂಡ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಫೈನಲ್ ಪ್ರವೇಶಿಸಿದ್ದು ನ್ಯೂಜಿಲೆಂಡ್ ವಿರುದ್ಧ ಆಡುವ ಅರ್ಹತೆ ಪಡೆದುಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತ್ವರಿತ ನ್ಯಾಯದಾನ ಪ್ರಕ್ರಿಯೆ, ತಂತ್ರಜ್ಞಾನ ಬಳಕೆ ಹೆಚ್ಚಳಕ್ಕೆ ಆದ್ಯತೆ ಅಗತ್ಯ, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ಕೋವಿಡ್-19 ಲಸಿಕೆ ಅಭಿಯಾನದಲ್ಲಿ ಭಾರತದ ಗಣನೀಯ ಸಾಧನೆ, ಜನರು ಸ್ವಯಂ ಪ್ರೇರಣೆಯಿಂದ ಚುಚ್ಚುಮದ್ದು ಪಡೆಯುವುದು ಅವಶ್ಯ, ಡಿವಿ ಸದಾನಂದಗೌಡ. ರಾಜ್ಯದ ಎಲ್ಲ ಶಾಲೆಗಳಲ್ಲೂ ಅಟಲ್ ಟಿಂಕರಿಂಗ್ ಲ್ಯಾಬ್ ಸ್ಥಾಪನೆ, ಮಕ್ಕಳಲ್ಲಿ ಆವಿಷ್ಕಾರ, ವೈಜ್ಞಾನಿಕ ಮನೋಭಾವ ವೃದ್ಧಿಗೆ ಸಹಕಾರಿ, ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ. ಅಹಮದಾಬಾದ್ ಟೆಸ್ಟ್ ಕ್ರಿಕೆಟ್ ಕೊನೆಯ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ ಇನ್ನಿಂಗ್ಸ್ 25 ರನ್ಗಳ ಗೆಲುವು, 3-1 ಅಂತರದಲ್ಲಿ ಸರಣಿ ಕೈವಶ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು.
ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.